ಇನ್ನು ಮಾಜಿ ಸಚಿವ ನಾಗೇಂದ್ರ ಹಾಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಎಸ್ಐಟಿ ಮೇಲೆ ಒತ್ತಡ ತರಲು ಯತ್ನಿಸಿದ ಆರೋಪ. ಆದರೆ ಪ್ರಕರಣದ ತನಿಖೆಯಲ್ಲಿ ಹಗರಣದ ಬಗ್ಗೆ ಎಸ್ಐಟಿ ತನಿಖೆ, ಸಿಬಿಐನಲ್ಲಿ ಎಫ್ಐಆರ್. ಆದರೂ ಇಡಿ ದಾಳಿ ಮಾಡಿದ್ದು ಯಾಕಿರಬಹುದು ಅಂತಂದರೆ ಭಾಳ ಮುಖ್ಯವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಕೇಸ್ನಲ್ಲಿ ಅಕ್ರಮ ಹಣ ಹವಾಲಾ ನಡೆದಿರುವ ಮಾಹಿತಿ ಇದೆ. ಈ ಬಗ್ಗೆ ಇಡಿಗೆ ಮಾಹಿತಿ ನೀಡಿದ್ದ ಸಿಬಿಐ ಅಧಿಕಾರಿಗಳು. ಸಿಬಿಐ ಮಾಹಿತಿ ಹಿನ್ನೆಲೆ ದಾಳಿ ಮಾಡಿರುವ ಇಡಿಗೆ PMLA ಹಾಗೂ ಹವಾಲಾ, ಅಂದರೆ PMLA ಅಂತಂದರೆ ಈ ದುಡ್ಡನ್ನು, ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿಯಾಗಿ ಪರಿವರ್ತಿಸೋದು. ಸಿಬಿಐಗೆ ಕೇವಲ ಬ್ಯಾಂಕಲ್ಲಾದಂತಹ ಅವ್ಯವಹಾರದ ಬಗ್ಗೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ 2002 PMLA, ಅದೇ ನಾನು ಹೇಳಿದೆ, ಲಾಂಡ್ರಿ ಬಟ್ಟೆಗಳನ್ನು ಲಾಂಡ್ರಿ ಕೊಡ್ತೀವಿ ಅಂದರೆ ಕ್ಲೀನ್ ಮಾಡಕ್ಕೆ ಕೊಡ್ತೀವಿ ಅಂದರೆ ಕಪ್ಪಿದ್ದ ಹಣವನ್ನು ಬಿಳಿ ಮಾಡ್ಕೊಳ್ಳೋದು. ಕೆಲವರು ಸಿನಿಮಾ ತೆಗಿತಾರೆ, ಒಂದು ಸಿನಿಮಾ ತೆಗಿತಾರೆ, ಅದಕ್ಕೆ ಒಂದು 25 ಕೋಟಿ ಖರ್ಚು ಮಾಡ್ತಾರೆ. 25 ಕೋಟಿ ಖರ್ಚು ಮಾಡಿಬಿಟ್ಟು ಅದು ಫ್ಲಾಪ್ ಆಗಲಿ ಹಿಟ್ ಆಗಲಿ 100 ಕೋಟಿ ಬಂತು ಅಂತ ಮಾಡ್ತಾರೆ. ಆಗ 100 ಕೋಟಿಗೆ ಆ ವೈಟ್ ಆಗುತ್ತೆ ಅದು. ಇನ್ನು ಯೂನಿಯನ್ ಬ್ಯಾಂಕ್ ಸ್ವತಃ ಸಿಬಿಐಗೆ ಪತ್ರ ಬರೆದಿತ್ತು. ಯೂನಿಯನ್ ಬ್ಯಾಂಕ್ಗೆ ವಿಚಾರ ಸಂಬಂಧಪಟ್ಟಾಗೆ ಪತ್ರ ಬರೀಬೋದು. ನಾನು ಹೇಳಿದೆ 5ರಿಂದ 25 ಕೋಟಿ ಅವ್ಯವಹಾರ ಬ್ಯಾಂಕಲ್ಲಿ ಆದ ತಕ್ಷಣ ಅದೊಂದು ರಿಸರ್ವ್ ಬ್ಯಾಂಕ್ನ ಒಂದು ಪಾಲಿಸಿಯೇ ಇದೆ. ಅದರಲ್ಲಿ ಡೈರೆಕ್ಟಾಗಿ ಸಿಬಿಐ ಎನ್ಕ್ವೈರಿ ಮಾಡಿಬಿಡ್ಬೋದು, ಬಂದ್ಬಿಡುತ್ತೆ. ಯಾಕಂದರೆ ಅಷ್ಟು ದುಡ್ಡು ಪೋಲ್ಗಳಾಗಿದ್ದು ಮತ್ತೊಂದೆಲ್ಲವೂ ನಡೆದಿದೆ. ಈಗ ಯೂನಿಯನ್ ಬ್ಯಾಂಕ್ MG ರಸ್ತೆ, ಇದುವೇ ಮುಖ್ಯ ಕಾರಣ. ಇಲ್ಲೇ ಇದ್ದದ್ದು ನಿಮ್ಮ ಸುಚಿಸ್ಮಿತಾ, ಆಕೆ ಇದರಲ್ಲಿ ಪಾರ್ಟ್ನರ್ ಆಗಿರ್ತಾಳೆ, ಅಂದರೆ ಈ ಎಲ್ಲ ವ್ಯವಹಾರಗಳಲ್ಲಿ ಪಾರ್ಟ್ನರ್ ಆಗಿರ್ತಾಳೆ. ಈಗ ಸುನಿಲ್ ನಮ್ಮೊಂದಿಗಿದ್ದಾರೆ. ಸುನಿಲ್, ಎಲ್ಲಿಗೆ ಬಂದು ನಿಂತಿದೆ ನಿಮ್ಮ ಪ್ರಕಾರ? ಜಯಪ್ರಕಾಶ್, ಇಡಿ ಅಧಿಕಾರಿಗಳು 3 ದಿನಗಳ ಹಿಂದೆ MG ರಸ್ತೆಯ ಈ ಒಂದು ಯೂನಿಯನ್ ಬ್ಯಾಂಕ್ ಬ್ರಾಂಚಿಗೆ ಬಂದು ಪರಿಶೀಲನೆ ನಡೆಸಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸಿಕ್ಕಿರುವಂಥದ್ದು. ಆ್ಯಕ್ಚುಲಿ ಇವತ್ತು ಬೆಳಗ್ಗೆಯಿಂದ ಸುಮಾರು 20ಕ್ಕೂ ಅಧಿಕ ಕಡೆ ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿ ರೈಡ್ ಆಗಿದೆ. ಆದರೆ ಈ ಒಂದು MG ರಸ್ತೆಯಲ್ಲಿರುವಂತಹ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಬ್ರಾಂಚ್ ಏನಿದೆ, ಇಲ್ಲಿ ಇವತ್ತು ರೈಡ್ ಆಗಿಲ್ಲ ಅನ್ನುವಂಥದ್ದು ಮಾಹಿತಿ ಸಿಕ್ಕಿರುವಂಥದ್ದು. ಎಂದಿನಂತೆ ಬ್ಯಾಂಕ್ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ 3 ದಿನಗಳ ಹಿಂದೆ ಇಲ್ಲಿಗೆ ಇಡಿ ಅಧಿಕಾರಿಗಳು ಬಂದು ಮಹತ್ವದ ದಾಖಲೆಗಳನ್ನು ಜಪ್ತಿ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸಿಕ್ಕಿರುವಂಥದ್ದು. ಎಕ್ಸಾಕ್ಟಾಗಿ MG ರೋಡ್ನ ಅನಿಲ್ ಕುಂಬ್ಳೆ ಸರ್ಕಲ್ ಬಳಿ ಇರುವಂತಹ ಈ ಒಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಾಂಚ್ ಏನಿದೆ, ಇಲ್ಲಿ ಕೋಟ್ಯಾಂತರ ರೂಪಾಯಿ ಹಣದ ವಹಿವಾಟು ನಡೆದಿರುವಂಥದ್ದು. ಇದಕ್ಕೂ ಮೊದಲು ನಾವು ಈ ಹಿಂದೆ ಕೂಡ ಹೇಳಿದ್ವಿ, ಮೊದಲನೇದಾಗಿ ವಸಂತನಗರದಲ್ಲಿರುವಂತಹ ಬ್ರಾಂಚ್ನಲ್ಲಿ ಈ ಒಂದು ವಾಲ್ಮೀಕಿ ನಿಗಮಕ್ಕೆ ಸೇರಿದಂಥ ಒಂದು ಬ್ಯಾಂಕ್ ಅಕೌಂಟ್ ಇತ್ತು. ಅದಾದ ಬಳಿಕ ಈ ಆರೋಪಿಗಳು ಎಲ್ಲರೂ ಕೂಡ ಸೇರಿಕೊಂಡು ಹಣವನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಬ್ರಾಂಚಿಗೆ ತಮ್ಮ ಎಲ್ಲ ಅಕೌಂಟ್ಗಳನ್ನು ಕೂಡ ವರ್ಗಾವಣೆ ಮಾಡಿಕೊಂಡಿದ್ರು. ಅದಾದ ಬಳಿಕ ಇಲ್ಲಿಂದಲೇ ಈ 87 ಕೋಟಿ ರೂಪಾಯಿ ಹಣ ಬೇರೆ ಬೇರೆ ಖಾಸಗಿ ಅಕೌಂಟ್ಗಳಿಗೆ ವರ್ಗಾವಣೆ ಆಗಿರುವಂಥದ್ದು. ಇದೇ ಒಂದು ಕಾರಣಕ್ಕೋಸ್ಕರ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಇಲ್ಲಿ ಸಾಕಷ್ಟು ದಾಖಲೆಗಳನ್ನು ಜಪ್ತಿ ಮಾಡ್ಕೊಂಡಿದ್ದಾರೆ ಅನ್ನೋದು ಮಾಹಿತಿ ಇದೆ. ಅದರ ಜೊತೆಗೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ಸಿಬಿಐ ಈ ಒಂದು ವಾಲ್ಮೀಕಿ ನಿಗಮದ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೇಸನ್ನ ದಾಖಲು ಮಾಡಿಕೊಂಡಿದೆ, ಅಂದರೆ ಫೈನಾನ್ಷಿಯಲ್ ಫ್ರಾಡಿಗೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ SIT ತನಿಖೆಯನ್ನು ನಡೆಸ್ತಾ ಇದೆ. ಈ ಎರಡೂ ತನಿಖಾ ಸಂಸ್ಥೆಗಳು ಇಲ್ಲಿ ನಡೆದಿರುವಂಥ ಹಣದ ವಹಿವಾಟಿಗೆ ಸಂಬಂಧಪಟ್ಟಂತೆ ಇಡಿಗೂ ಕೂಡ ಮಾಹಿತಿಯನ್ನು ನೀಡಿತು. ಅಕ್ರಮ ಹಣ ವರ್ಗಾವಣೆ, ಹವಾಲಾ ಹಣ ವರ್ಗಾವಣೆ ಆಗಿರೋದರ ಬಗ್ಗೆ ಮಾಹಿತಿಯನ್ನು ನೀಡಿತು. ಈ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಕೂಡ ಪ್ರತ್ಯೇಕವಾಗಿ ಒಂದು ಕೇಸ್ನ ದಾಖಲು ಮಾಡ್ಕೊಂಡಿದ್ರು. ಇಡಿಯಲ್ಲಿ ECIR ಅಂತ ದಾಖಲು ಮಾಡ್ಕೋತಾರೆ. ಸೊ ಅದರ ಪ್ರಕಾರ ಕೇಸ್ನ ದಾಖಲು ಮಾಡಿಕೊಂಡ ಬಳಿಕ ಇಡಿ ಅಧಿಕಾರಿಗಳು ಇಲ್ಲಿ ನಡೀತಾ ಇರುವಂತಹ ಫೈನಾನ್ಷಿಯಲ್ ಫ್ರಾಡ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು. ಈವನ್ ಪದ್ಮನಾಭ ಮತ್ತು ಪರಶುರಾಮ್ ಇಬ್ಬರು ಕೂಡ ವಾಲ್ಮೀಕಿ ನಿಗಮದಲ್ಲಿ ಕೆಲಸ ಮಾಡ್ತಿದ್ದರು. ಒಬ್ಬರು ಮಾಜಿ MD ಮತ್ತು ಲೆಕ್ಕ ಪರಿಶೋಧಕರು. ಇಬ್ಬರನ್ನು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ತೆರಳಿ ವಿಚಾರಣೆ ನಡೆಸಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ರು. ಇದರ ಜೊತೆಗೆ ಮತ್ತೊಂದು ಮಾಹಿತಿ ಸಿಕ್ಕಿರುವಂಥದ್ದು ಏನು ಅಂದರೆ, ನಾಗೇಂದ್ರ ಮತ್ತು ದದ್ದಲ್ ಇಬ್ಬರಿಗೂ ಕೂಡ ಇಡಿ ಅಧಿಕಾರಿಗಳು ನೋಟಿಸ್ನ ನೀಡಿದ್ರು, ವಿಚಾರಣೆಗೆ ಬನ್ನಿ ಅಂತ ಹೇಳಿ. ಆದರೆ ಅವರು ವಿಚಾರಣೆಗೆ ಹಾಜರಾಗಿಲ್ಲ ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಸೊ ಒಟ್ಟಾರೆ ಈ ಎಲ್ಲ ಹಣದ ವಹಿವಾಟಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕುವಂಥ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು 3 ದಿನಗಳ ಹಿಂದೆ ಈ ಒಂದು ಯೂನಿಯನ್ ಬ್ಯಾಂಕ್ನ ಬ್ರಾಂಚ್ ಮೇಲೆ ದಾಳಿಯನ್ನು ನಡೆಸಿ ಮಹತ್ವದ ದಾಖಲೆಗಳನ್ನು ಜಪ್ತಿ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಆಲ್ರೆಡಿ ಇಡಿ ಅಧಿಕಾರಿಗಳು ಒಂದು ನೋಟಿಸ್ ನೀಡಿದ್ದರು ಈ ಹಿಂದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಆಮೇಲೆ ಈಗಾಗಲೇ ಕೆಲವು ವಿಚಾರಗಳಲ್ಲಿ ಕೆಲವುಗಳನ್ನು ಜಪ್ತಿ ಮಾಡಿದ್ರು ಅನ್ನುವಂಥ ಮಾಹಿತಿಗಳು ತಡವಾಗಿ ಬೆಳಕಿಗೆ ಬರ್ತಾ ಇದೆ.
ಇವತ್ತು ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಆದರೆ ಭಾಳ ಸೋಜಿಗ ಅನಿಸೋದು, ಸಾಧ್ಯವಾದರೆ ನಿನ್ನೆ ಒಂದು ಬೈಟ್ ಹಾಕ್ರಪ್ಪ. ಡಿ ಕೆ ಶಿವಕುಮಾರ್ ಮಾತಾಡಿದ್ದು ಬೈಟ್ ಇದ್ರೆ ದಯವಿಟ್ಟು ಹಾಕಿ. ನಿನ್ನೆ ಡಿ ಕೆ ಶಿವಕುಮಾರ್ ಏನು ಹೇಳಿದರು ಇವರಿಬ್ಬರ ಬಗ್ಗೆ ಅಂದರೆ ಇಂದಿರಾ ಚಂದ್ರ ಅನ್ನೋ ರೀತಿಯಲ್ಲೇ ಮಾತಾಡಿದರು. ಅಬ್ಬಬ್ಬಾ ಲೆಲ್ಲೆಲ್ಲೇ ಇವರು ಭಾಳ ಒಳ್ಳೆಯವರು, ಏನು ಮಾಡಿಲ್ಲ ಪಾಪ, ಇವರು ಗೊತ್ತೇ ಇಲ್ಲ, ಎಲ್ಲ ಅಧಿಕಾರಿಗಳೇ ಮಾಡಿದ್ದು ಕೂತ್ಕೊಂಡು ಅನ್ನೋ ರೀತಿಯಲ್ಲಿ ಸರ್ಟಿಫಿಕೇಟ್ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್. ಗೊತ್ತಾಯ್ತಲ್ಲ ನೋಡಿ, ಆ ಬೈಟ್ ಕೇಳಿಸ್ಕೊಳ್ಳಿ. ನಿನ್ನೆ ಡಿ ಕೆ ಶಿವಕುಮಾರ್ ಈಗೇನಂತೀರಿ? ಡಿ ಕೆ ಶಿವಕುಮಾರ್ ಕೇಳಿಸ್ಕೊಳ್ಳಿ. ನಾವು ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಮಿಸ್ಯೂಸ್ ಆಗಿರೋದು, ಅಧಿಕಾರಿಗಳು ದುರುಪಯೋಗ ಮಾಡ್ಕೊಳ್ಳೋದು ನಿಜ. ನಮ್ಮ ಮಂತ್ರಿಗಳನ್ನೆಲ್ಲ ಕರೆದು ನಾವು ಕೇಳಿದ್ದೀವಿ, ಅವ್ರು ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್, ನಾವು ಅದಕ್ಕೆ ಮಂತ್ರಿಯಾಗಿ ಅವನು ಇನ್ವೆಸ್ಟಿಗೇಷನ್ ಕಳಿಸೋದು ಸರಿ ಇಲ್ಲ ಅಂತೇಳಿ ರೆಸಿಗ್ನೇಷನ್ನ ಅವರೇ ವಾಲಂಟಿಯರಾಗಿ ಕೊಟ್ಟಿದ್ದಾರೆ. ನಾನು ಇದಕ್ಕೆ ಸಹಕಾರ ಕೊಡ್ತೀನಿ ಅಂತೇಳಿ. ಸೊ ಈಗ ನೋಟಿಸು ಅವ್ರಿಗೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ಓದಿದ್ದೀನಿ. ನಾನು ಅದಕ್ಕೆ ಇಂಟರ್ಫಿಯರ್ ಆಗಿ ಹೋಗಿಲ್ಲ. ಸೊ ಅವ್ರು ಹೋಗಿ ಏನು ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡಲಿ. ನಮ್ಮ ಮಂತ್ರಿ ಆಗಲಿ ಶಾಸಕರಾಗಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಬಟ್ ಬೇರೆಯವರು ಆಗಿದ್ದಾರೆ, ಇಲ್ಲ ಅಂತ ಹೇಳಿದ್ರು. ನಿಮ್ಮ ಹೇಳಿಕೆಯಲ್ಲಿ ಅವರ ಆಡಿಯೋಲೇ ಅರ್ಥ ಆಯ್ತದಲ್ಲ, ಅಧ್ಯಕ್ಷರಿಗೆ ಏನು ಗೊತ್ತಿಲ್ಲ ಅಂತ, ಅಧ್ಯಕ್ಷರಿಗೂ ಗೊತ್ತಿಲ್ಲ, ಮಂತ್ರಿ ಗೊತ್ತಿಲ್ಲ ಅಂತ ನೀವೇನು ಆಡಿಯೋ